ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಗಾಯ್ಸ್, ನಿನ್ನೆ ಬಂದುಬಿಟ್ಟು ಒಬ್ಬರು ಮ್ಯಾರೇಜ್ ಆಗೋದಕ್ಕೆ ಪ್ರಪೋಲ್ ಕಳಿಸಿದ್ದು ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸಿದ್ದೇನೆ, ನೋಡಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬಿಂದು ಆಂಟಿ ಅಂತ, ವಯಸ್ಸು 37 ವರ್ಷ, ನೋಡೋದಕ್ಕೆ ಸಖತ್ತಾಗಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ಮ್ಯಾರೇಜ್ ಆಗಿದೆ ಅವ್ರದ್ದು. ಆ್ಯಂಡ್ ಊರು ಬಂದುಬಿಟ್ಟು ಬಿಜಾಪುರದಲ್ಲಿ ವಾಸವಾಗಿರೋದು. ಇವಾಗ ಗೋಲ್ ಗುಮ್ಮಟ್ ಅಂತ ಇದೆಯಲ್ಲ ಬಿಜಾಪುರದಲ್ಲಿ, ಅದರ ಹಿಂದಿನ ಭಾಗದಲ್ಲಿ ಡೊಬ್ಳಿ ಗಲಿ ಅಂತ ಇದೆ, ಅದರಲ್ಲಿ ವಾಸವಾಗಿರ್ತಕ್ಕಂಥದ್ದು ಈ ಒಂದು ಬಿಂದಿಯವರು. ಆ್ಯಂಡ್ ಒಳ್ಳೆಯ ಒಂದು ಗೆಳೆಯನ ಹುಡುಕಾಟ ಮಾಡ್ತಿದ್ದಾರೆ. ಒಬ್ಬಳೇ ಜೀವನ ಸಾಕಾಗಿದೆ. ನನ್ನ ಒಂದು ತೂಕ ಬಂದ್ಬಿಟ್ಟು 79 kg ಆ್ಯಂಡ್ ಶರೀರ ಕೂಡ ಸ್ಲಿಮ್ ಆಗಿದ್ದಾರೆ. ಸ್ವಂತ ಮನೆ ಇದೆ, ಆಸ್ತಿ ಇದೆ, ಒಂದು ಕಾರ್ ಇದೆ. ಎಲ್ಲ ಜವಾಬ್ದಾರಿ ನನ್ನ ಮೇಲೇ ಇದೆ. ನನ್ನ ಜವಾಬ್ದಾರಿಯನ್ನು ಹೊತ್ತಿಕೊಂಡು ನನ್ನ ಭಾರ ಕಡಿಮೆ ಮಾಡುವಂತಹ ಹುಡುಗ ಬೇಕು. ನಾನಿರೋದು ಬಿಜಾಪುರ. ಬಿಂದು 37 ವಯಸ್ಸಿನವರು. ಫೋಟೋ ಕೂಡ ನೋಡ್ಕೊಂಬಿಡಿ. ವಿಚಾರ ಏನೇನು, ಯಾವ ರೀತಿಯಲ್ಲಿ ಇರಬೇಕಂತೆ ಹುಡುಗ ಇವಾಗ ಹೇಳ್ತೀನಿ ಬನ್ನಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಕಡೆ ಬರೋಣ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಪ್ರಸ್ತುತ ಸ್ನೇಹಿತನ ರೂಪದಲ್ಲಿ ಇದ್ದು ನಂಬಿಕೆ ಉಳಿಸ್ಕೊಂಡು ಹೋಗಬೇಕು. ಸೊ ನೀವೇನಾದರೂ ಕುಡಿಯುವಂಥ ಚಟ ಇದ್ದರೆ ನನ್ನ ಜೊತೆನೇ ಕುಡಿಬೇಕು. ನಾನು ಕೂಡ ಅವಾಗ ಕುಡಿತೀನಿ, ನಿಮ್ಮ ಜೊತೆ ಕಂಪ್ನಿ ಬೇಕಾದರೂ ಕೊಡ್ತೀನಿ. ಆದರೆ ಇಬ್ಬರು ಇರ್ತಕ್ಕಂಥ ವಿಚಾರ ಯಾರಿಗೂ ಕೂಡ ಹೇಳಬಾರ್ದು. ನನಗೆ ವಾರಕ್ಕೆ 3 ದಿನ ನನ್ನ ಜೊತೆಯಲ್ಲೇ ಇರಬೇಕು. ಸ್ನೇಹಿತರೆ, ವಿಚಾರ ಏನಂತಂದರೆ, ಸೊ ಅವರ ಗಂಡನವರು ಬೇರೆ ಒಂದು ಊರಿಗೆ ಕೆಲಸಕ್ಕೆ ಹೋಗಿರ್ತಾರೆ. ಅವರ ಮಕ್ಕಳಿದ್ದಾರೆ, ಇನ್ನೂ ಚಿಕ್ಕವರಿದ್ದಾರೆ. ಬಟ್ ಒಬ್ಬಂಟಿಯಾಗಿರ್ತಕ್ಕಂಥ ಜೀವನ ಅನುಭವಿಸ್ತಾ ಇರ್ತಾರೆ. ನೀವು ಅವ್ರ ಜೊತೆ ಒಂದು ಸಂಬಂಧನ ಬೆಳೆಸಿದ್ರೆ, ಅಂದರೆ ಗೆಳೆತನದ ಸಂಬಂಧ ಬೆಳೆಸಿದರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಜೊತೆ ಏನೆಲ್ಲ ಕಂಪ್ನಿಯಾಗಿ ಮಾಡಬೇಕು, ಸಿಕ್ಕರೆ ಸೇದಬೇಕಾ ಅಥವಾ ಕುಡಿಬೇಕಾ, ಎಲ್ಲನೂ ಕೂಡ ಕಂಪ್ನಿಯಾಗಿ ಕೊಡ್ತಾರೆ. ಆ್ಯಂಡ್ ತಿಂಗಳಿಗೆ 15,000ದಿಂದ 18,000ವರೆಗೂ ಒಂದು ಸ್ಯಾಲ್ರಿ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವಾರಕ್ಕೆ 3 ದಿನ ಅವ್ರ ಜೊತೆಲೇ ಇರಬೇಕಂತೆ. ಸೊ ನೋಡ್ಕೊಳ್ಳಿ, ಬಿಜಾಪುರದಲ್ಲಿರೋರು ಅಥವಾ ಬೇರೆ ಒಂದು ಊರಿನಲ್ಲಿರೋರು ನೀವು ಮಾಡಬೇಕಾಗಿದ್ದು gmail.com ಒಂದು ಮೇಲ್ ಮಾಡಬೇಕು. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ಹೆಸರನ್ನು ಕಮೆಂಟ್ ಮಾಡಬೇಕು. ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗಲೂ ಕೊಡ್ತಾರೆ. ಬಟ್ ಅವ್ರಿಗೆ ನೀವು ಇಷ್ಟ ಆಗಿದ್ದರೆ ಮಾತ್ರ ಪ್ರಯತ್ನ ಮಾಡಿ, ಏನಾಗುತ್ತೋ ಮುಂದೆ ನೋಡ್ಕೊಂಬರೋಣ. ಸೊ ಇವರ ಇನ್ನಷ್ಟು ಮಾಹಿತಿ ಹೇಳ್ತೀನಿ. ಸೊ ಪ್ರಸ್ತುತ ಆ ಒಂದು ಬಿಜಾಪುರದ ಡೊಬ್ಳಿ ಗಲ್ಲಿಯಲ್ಲಿ ಅವ್ರ ಹತ್ರ ಇರ್ತಕ್ಕಂಥ 999 cc ಈ ಒಂದು ಕಾರನ್ನು ನೋಡ್ಕೊಳ್ಬೋದು ನೀವು. ಪ್ರಸ್ತುತ ಅವರ ಯಜಮಾನರು ಇದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಕಾರ್ ಆಗಿರುತ್ತೆ. ಆ್ಯಂಡ್ ನೋಡೋದಕ್ಕೂ ಕೂಡ ಬೂದು ಬಣ್ಣದಲ್ಲಿ ಆ್ಯಂಡ್ ಬ್ಲ್ಯಾಕ್ ಕಲರ್ ಗ್ಲಾಸಲ್ಲಿ ಸಖತ್ತಾಗಿ ಕಾಣಿಸ್ತಿದೆ. ಇದು ಒಂದು ಟ್ರೆಂಡಿಂಗ್ನಲ್ಲಿರ್ತಕ್ಕಂಥದ್ದು. ಸೊ ಆವಾಗವಾಗ ಇವರು ಹೊರಗಡೆ ಅಂತ ಸುತ್ತಾಡೋಕ್ಕೆ ಹೋಗ್ತಾರೆ. ನೀವು ಕಾರ್ ಡ್ರೈವರಾಗಿ ಕೆಲಸ ಮಾಡ್ತಿರ್ತೀರಾ, ಬಟ್ ಒಂದು ಸ್ನೇಹ ಬೆಳೆಸಿರ್ತಾರೆ. ಓಕೆನಾ? ಸ್ನೇಹ ಬೆಳೆಸಿದಾಗ ಒಂದು ನಂಬಿಕೆಯಿಂದ ಕಾರ್ ಕೊಡ್ತಾರೆ. ಕಾರ್ ಕೊಟ್ಟಾಗ ಒಳ್ಳೆಯ ಒಂದು ಬಾಂಡಿಂಗ್ ಬೆಳೆಸಿದಾಗ ಇಬ್ಬರು ಕೂಡ ಲಾಂಗ್ ಡ್ರೈವ್ ಆಗಿರಲಿ, ಟ್ರಿಪ್ಗಾಗಿರಲಿ, ಎಲ್ಲಾದರೂ ಹೋಗೋದಕ್ಕೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಕರ್ಕೊಂಡು ಹೋದಾಗ ಪ್ರಸ್ತುತ ಅವ್ರ ಜೊತೆ ನೀವು ರೂಮಲ್ಲೂ ಕೂಡ ಸ್ಟೇ ಆಗ್ಬೋದು. ಸೊ ಕುಡಿತಾರೆ ಅಂತಂದರೆ ಅಷ್ಟೇ ತಿಳ್ಕೊಂಬಿಡಿ, ರೂಮಲ್ಲೂ ಕೂಡ ನಿಮ್ಮ ಜೊತೆ ಅವರು ಏನೆಲ್ಲ ಮಾಡಬೇಕೆಲ್ಲನೂ ಕೂಡ ಮಾಡ್ತಾರೆ. ಸೊ ಒಂದು 6 ತಿಂಗಳು ಒಳ್ಳೆಯ ಒಂಥರ ನಾಟಕ ಮಾಡಿ, ಆಮೇಲೆ ನಿಮ್ಗೇನು ಬೇಕೋ ಅದನ್ನು ಮಾಡಿಕೊಂಡು ಅಲ್ಲಿಂದ ರೈಟ್ ಆಗಿಬಿಡೋದು ಅಷ್ಟೇ ನಿಮ್ಮ ಕೆಲಸ. ಇಷ್ಟು ಮಾಡಿ ಅಂತ ನಾನು ಕೂಡ ನಿಮಗೆ ಅಡ್ವೈಸ್ ಮಾಡ್ತೀನಿ ಸ್ನೇಹಿತರೆ. ಆ್ಯಂಡ್ ಈ ರೀತಿಯ ಕಾರ್ ಇದೆ, ಆಸ್ತಿ ಇದೆ ಅಂತೆ, ಆ್ಯಂಡ್ ಮನೆ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಇವರ ಪ್ರಾಪರ್ಟಿ ಏನೆಲ್ಲ ಇದೆ ಅಂತಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಬಟ್ ಒಳಗಿನ ಕೆಲವೊಂದಿಷ್ಟು ಕಾರಿನ ಡಿಸೈನ್ ತೋರಿಸ್ತೀನಿ, ಒಳಗಡೆ ಯಾವ ರೀತಿ ಇದೆ ಅಂತ. ಯಾಕಂದರೆ ಬೈ ಚಾನ್ಸ್ ನಿಮಗೆ ಕಾರ್ ಇಷ್ಟ ಆಗಬೇಕು, ಡ್ರೈವರಾಗಿ ಕೆಲಸಕ್ಕೆ ಹೋಗ್ತೀನಿ ಅಂತಂದರೂ ಕೂಡ ಕಾರ್ ಇಷ್ಟ ಆಗಿದ್ದರೆ ಮಾತ್ರ ಕಂಟಿನ್ಯೂಸ್ ಆಗಿ ನೋಡಬೇಕಾಗಿರುತ್ತೆ. ಗೈಸ್, ಸೊ ಈ ರೀತಿಯಾಗಿರುತ್ತೆ ಕಾರು. ಸ್ಟೇರಿಂಗು ವಿತ್ ಎಲ್ಲ ಗೇರ್ಗಳು ಪ್ಲಸ್ ಒಂದು ಇದರಲ್ಲಿ ಡಬಲ್ ಕೊಟ್ಟಿದ್ದಾರೆ. ಅದು ಯಾಕೋ ಅಂತ ನನಗೂ ಕೂಡ ಐಡಿಯಾ ಇಲ್ಲ ಸ್ನೇಹಿತರೆ. ಇದರಲ್ಲಿ ನೋಡಿ, ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಬರೀ ಸಾಂಗ್ ಅಷ್ಟೇ ಪ್ಲೇ ಆಗೋಲ್ಲ. ಇಲ್ಲಿ ಮೂವೀಸು ಆ ಥರ ವೀಡಿಯೋ ಎಲ್ಲನೂ ಕೂಡ ನೋಡ್ಬೋದು. ಅವರಿಗೆ ಕುಡಿಸ್ಬಿಟ್ಟು ಎಲ್ಲಾದರೂ ಲಾಂಗ್ ಡ್ರೈವ್ ಕರ್ಕೊಂಡೋಗಿ ಆ ಥರ ವೀಡಿಯೋ ಹಾಕಿಬಿಡಿ. ಅವರು ಅದು ಬಿಟ್ಟು ಬೇರೆ ಯಾವುದೂ ವೀಡಿಯೋನ ನೋಡೋದೇ ಇಲ್ಲ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಅವರನ್ನು ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ CC ಹೇಳಿದ್ನಲ್ಲ, 1999 cc ಇರ್ತಕ್ಕಂಥದ್ದು ಇದು. ಆ್ಯಂಡ್ ಒಳ್ಳೆಯ ಒಂದು ಮೈಲೇಜಿಂಗ್ ಕಾರು ಕೂಡ ಕೊಡುತ್ತೆ. 1 ಲೀಟ್ರಿಗೆ ಅಂದರೆ ಒಂದು 500 ರೂಪೀಸ್. ಬಟ್ ಡೀಸೆಲ್ ಹಾಕಿದ್ರೆ ಪ್ರಸ್ತುತ 100 ಕಿಲೋಮೀಟ್ರ್ ಹೋಗ್ಬಿಟ್ಟು ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯದಿದೆ, ಕಾರು ಕೂಡ ಚೆನ್ನಾಗಿದೆ, ಅವರು ಕೂಡ ಚೆನ್ನಾಗಿದ್ದಾರೆ, ಲಕ್ಷಣವಾಗಿದ್ದಾರೆ, ಆಸ್ತಿ ಇದೆ. ಸೊ ದುಡ್ಡು ಕೊಟ್ಬಿಟ್ಟು ಅವ್ರ ಜೊತೆ ಒಂದು ಒಳ್ಳೆಯ ಸಂಬಂಧ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ ಬೆಳೆಸಬೇಕು ಅಂತ ತಲೆಯಲ್ಲಿ ಐಡಿಯಾ ಇದ್ದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ. ಬಾಯ್.